ನಮಸ್ತೆ ಗುರು, ವೆಲ್ಕಮ್ ಟು ರಾಜು ಕ್ರಿಕೆಟ್ ಇನ್ಫೋ ಚಾನಲ್ಗೆ ಸ್ವಾಗತ ಮಾಡ್ತನೆಲ್ಲರಿಗೂ. RCB ಟೀಮ್ ಬರುವಂತಹ 8 ಮ್ಯಾಚಲ್ಲಿ 7 ಮ್ಯಾಚು ಆಲ್ಮೋಸ್ಟ್ ವಿನ್ ಆಗಲೇಬೇಕಾಗುತ್ತೆ. ಈ ಒಂದು ಬಾಲಿಂಗ್ ಲೈನಪ್ ಇಟ್ಟುಕೊಂಡು 8 ಮ್ಯಾಚಲ್ಲಿ 7 ಮ್ಯಾಚ್ ಗೆಲ್ತಾರ. ಆದರೆ ಒಂದೇ ಒಂದು ಸ್ಟಾರ್ ಪ್ಲೇಯರಿಂದ ಗೆಲ್ಲಬಹುದು ಗುರು. ಆ ಪ್ಲೇಯರ್ ಅಬ್ಬರಿಸಿದ್ರೆ ಡೆಫಿನೆಟ್ ಆಗಿ ಗೆಲ್ಲಬಹುದು. ಸೊ ಅದೇ ರೀತಿಯಾಗಿ ನೆಕ್ಸ್ಟ್ ನಾಳೆ ಮ್ಯಾಚು RCB ವರ್ಸಸ್ SRH. ಈ ಮ್ಯಾಚಲ್ಲಿ ಪರ್ಫೆಕ್ಟ್ ಪ್ಲೇಯಿಂಗ್ 11 ಯಾವ ರೀತಿ ಇರುತ್ತೆ, ಅದೇ ರೀತಿಯಾಗಿ ಸಾಕಷ್ಟು ಪ್ಲೇಯರ್ ಚೇಂಜ್ ಆಗಲಿದ್ದಾರೆ ಮತ್ತು ವಿರಾಟ್ ಅವರ ಸ್ಲಾಟ್ ಸಹ ಚೇಂಜ್ ಆಗಲಿದೆ. ಸೊ ಹಾಗಾದ್ರೆ ಯಾವೆಲ್ಲ ಸ್ಲಾಟ್ ಚೇಂಜ್ ಆಗಲಿದ್ದಾವೆ ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡೋಣ. ಅದಕ್ಕಿಂತ ಮುಂಚೆ ಪ್ರತಿಯೊಬ್ಬ ಕ್ರಿಕೆಟ್ ಫ್ಯಾನ್ ವಿಡಿಯೋನ ಫಟಾಫಟ್ ಲೈಕ್ ಮಾಡಿ. ಸೊ ನೀವು ಲೈಕ್ ಮಾಡಿದ್ರೆ ನನಗೆ ಜಾಸ್ತಿ ಮೋಟಿವೇಶನ್ ಆಗುತ್ತೆ ಮತ್ತು ಈ ಒಂದು ವಿಡಿಯೋ ಬೇರೆಯವರಿಗೆ ರೆಕಮೆಂಡ್ ಆಗುತ್ತೆ. ಫಟ್ನ ಲೈಕ್ ಮಾಡಿ ಮತ್ತು ಪ್ರತಿಯೊಬ್ಬರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈಗಲೇ. ಸೊ ಫಸ್ಟ್ ನಾವಿಲ್ಲಿ ಡಿಸ್ಕಸ್ ಮಾಡೋಣ. ನಮ್ಮ ಕ್ಯಾಪ್ಟನ್ ಫಾಫ್ ಡು ಪ್ಲೆಸರ್ ಒಂದು ಸ್ಟೇಟ್ಮೆಂಟ್. ಸೊ ಫಾಫ್ ಅವರು ಹೇಳ್ತಾ ಇದ್ದಾರೆ ನಮ್ಮ ಬಾಲಿಂಗ್ ಡಿಪಾರ್ಟ್ಮೆಂಟ್ ಸರಿಯಾಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಓಕೆ, ನಾವು ಅಗ್ರಿ ಮಾಡ್ತೀವಿ, ಬಾಲಿಂಗ್ ಡಿಪಾರ್ಟ್ಮೆಂಟ್ ಆವರೇಜ್ ಆಗಿದೆ, ಆದರೆ ಬ್ಯಾಟಿಂಗ್ ಡಿಪಾರ್ಟ್ಮೆಂಟು ಫೈರ್ ಆಗಿದೆಯಾ? ಸೊ ಬ್ಯಾಟಿಂಗ್ ಡಿಪಾರ್ಟ್ಮೆಂಟ್ ಫೈರ್ ಆಗಿದ್ರೆ ಯಾಕೆ ಬಿಗ್ ಸ್ಕೋರ್ನ ಸೆಟ್ ಮಾಡೋಕೆ ಆಗ್ತಾ ಇಲ್ಲ? ಸೊ ಅದೇ ರೀತಿಯಾಗಿ ಇಲ್ಲಿ ಫಾಫ್ ಡು ಪ್ಲೆಸರ್ ಈ ಒಂದು ಟೂರ್ನಮೆಂಟಲ್ಲಿ ಅಂದರೆ ಬರೋಬ್ಬರಿ 6 ಮ್ಯಾಚ್ ಕಂಪ್ಲೀಟ್ ಆಗಿದ್ದಾವೆ. ಈ ಒಂದು 6 ಮ್ಯಾಚಲ್ಲಿ ಫಾಫ್ ಡು ಪ್ಲೆಸರ್ ಕ್ಯಾಪ್ಟನ್ಸಿ ಮಾತ್ರ ಆವರೇಜ್ ಆಗಿದೆ. ಯಾಕೆ ಅಂದರೆ ಅಲ್ಲಿ ಗ್ಲೇನ್ ಮ್ಯಾಕ್ಸ್ವೆಲ್ಗೆ ಸರಿಯಾಗಿ ಬಾಲಿಂಗೇ ಕೊಟ್ಟಿಲ್ಲ. ಯಾಕೆ ಅಂತ ಕ್ಯಾಪ್ಟನ್ ಫಾಫ್ ಅವರು ಆನ್ಸರ್ ಮಾಡಿದ್ದಾರೆ. ಏನಪ್ಪ ಅಂದರೆ ಸೊ ಗ್ಲೇನ್ ಮ್ಯಾಕ್ಸ್ವೆಲ್ ಒಬ್ಬ ಹಾಫ್ ಬ್ರೇಕರ್ ಬಾಲರು, ಅದ್ರಗೋಸ್ಕರನೇ ಲೆಫ್ಟ್ ಹ್ಯಾಂಡೆಡ್ ಬ್ಯಾಟ್ಸ್ಮನ್ ಯಾವಾಗ ಇರ್ತಾರೋ ಅವಾಗ ಮಾತ್ರ ನಾವು ಬಾಲಿಂಗ್ ಕೊಡ್ತೀವಂತ ಒಂದು ಸ್ಟೇಟ್ಮೆಂಟ್ನ ಕೊಟ್ಟಿದ್ದಾರೆ. ಏನು ಗುರು, ಗ್ಲೇನ್ ಮ್ಯಾಕ್ಸ್ವೆಲ್ ಬಾಲಿಂಗ್ ನೋಡಿಲ್ವಾ? ಅವರು ರೈಟ್ ಹ್ಯಾಂಡೆಡ್ ಬ್ಯಾಟ್ಸ್ಮನ್ ಇರಲಿ ಅಥವಾ ಲೆಫ್ಟ್ ಹ್ಯಾಂಡೆಡ್ ಬ್ಯಾಟ್ಸ್ಮನ್ ಇರಲಿ ಸೂಪರ್ ಆಗಿ ಬಾಲಿಂಗ್ ಪರ್ಫಾರ್ಮೆನ್ಸ್ ಕೊಡ್ತಾರೆ, ಬಟ್ ನೀವು ಬಾಲಿಂಗ್ ಹಾಕ್ಸಿಲ್ಲ ಅಷ್ಟೇ. ಸೊ ನನಗಷ್ಟು ಮಟ್ಟಿಗೆ ಇಲ್ಲಿ ಫಾಫ್ ಅವ್ರದ್ದು ಆವ್ರೇಜ್ ಟೂರ್ನಮೆಂಟ್ ಆಗ್ತಾ ಇದೆ ಆ್ಯಸ್ ಎ ಕ್ಯಾಪ್ಟನ್ ಹಾಕಿಸಿ ಮತ್ತು ಆ್ಯಸ್ ಎ ಪ್ಲೇಯರ್ ಆಗಿ ಸರಿಯಾಗಿ ಫಾರ್ಮ್ ಇಲ್ಲ. ಸೊ ಏನೇ ಆಗಲಿ ಬರುವಂಥ ಮ್ಯಾಚಲ್ಲಿ ಒಂದು ಸೂಪರ್ ಆಗಿ ಬ್ಯಾಟಿಂಗು ಮತ್ತು ಕ್ಯಾಪ್ಟನ್ಸಿ ಮಾಡಲಿದ್ರೆ ಹೋಪ್ ಮಾಡ್ತಾ ಇದೀವಿ. ಸೊ ಅದೇ ರೀತಿಯಾಗಿ ನಮ್ಮ RCB ಟೀಮ್ ಬರುವಂತಹ 8 ಮ್ಯಾಚಲ್ಲಿ 7 ಮ್ಯಾಚ್ ಗೆಲ್ಲಲೇಬೇಕಾಗುತ್ತೆ. ಹಾಗಿದ್ರೆ ಮಾತ್ರ ಪ್ಲೇ ಆಫ್ಗೆ ಹೋಗುತ್ತೆ. ಸೊ ಪ್ಲೇ ಆಫ್ಗೆ ಹೋಗುತ್ತಾ? 8 ಮ್ಯಾಚಲ್ಲಿ 7 ಮ್ಯಾಚು ಸತತ ಗೆದ್ದಕ್ಕೆ ಪ್ಲೇ ಆಫ್ಗೆ ಹೋಗುತ್ತಾ ಅಥವಾ ಇಲ್ಲ? ಪ್ರತಿಯೊಬ್ಬರು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ನನ್ನ ಪ್ರಕಾರ ಇಲ್ಲಿ ಮಾತ್ರ ಸೊ ನಮ್ಮ ಕಿಂಗು ವಿರಾಟ್ ಕೊಹ್ಲಿ ಅವರು ಫೈರ್ ಆಗಿ ಬ್ಯಾಟಿಂಗ್ ಪರ್ಫಾರ್ಮೆನ್ಸ್ ಕೊಟ್ಟರೆ ಮಾತ್ರ ಸಾಧ್ಯ ಗುರು. ಯಾವ ರೀತಿ 2016ರಲ್ಲಿ ಯಾವ ಥರ ಫೈರ್ ಆಗಿ ಆ ಒಂದು ಹೈ ಸ್ಟ್ರೈಕ್ ರೇಟಿಂದ ಬ್ಯಾಟಿಂಗ್ ಮಾಡಲೇಬೇಕಾಗುತ್ತೆ. ಮತ್ತು ಬಾಲಿಂಗ್ ಡಿಪಾರ್ಟ್ಮೆಂಟಲ್ಲಿ ಮೊಹಮ್ಮದ್ ಸಿರಾಜ್ ಇಲ್ಲಿವರೆಗೂ ಫೈರ್ ಆಗಿಲ್ಲ. ಹೋಪ್ ಮಾಡಮ್ಮ ಇಲ್ಲಿಂದ ಆ ಒಂದು ಪವರ್ ಪ್ಲೇಲಿ ಫೈರ್ ಆಗಿ ಬಾಲಿಂಗ್ ಪರ್ಫಾರ್ಮೆನ್ಸ್ ಕೊಡಲಿ ಅಂತೇಳಿ. ಈ ಒಂದು ಇಬ್ಬರು ಪ್ಲೇಯರ್ ಫೈರ್ ಆದರೆ ಡೆಫಿನೆಟ್ ಆಗಿ ಪ್ಲೇ ಆಫ್ಗೆ ಹೋಗುವಂಥ ಚಾನ್ಸಸ್ ಇದ್ದೇ ಇರುತ್ತೆ ಗುರು. ಸೊ ನೆಕ್ಸ್ಟ್ ನಾವಿಲ್ಲಿ RCB ವರ್ಸಸ್ SRH ಈ ಮ್ಯಾಚ್ ಬಗ್ಗೆ ಡಿಸ್ಕಸ್ ಮಾಡೋಣ. ಇನ್ಸೈಡ್ ನ್ಯೂಸ್ನ ಪ್ರಕಾರ ಗ್ಲೇನ್ ಮ್ಯಾಕ್ಸ್ವೆಲ್ ಅವರು ತಂಬ್ ಇಂಜರಿಂದ ಈ ಮ್ಯಾಚನ್ನು ಮಿಸ್ ಮಾಡ್ಕೋತಿದ್ದಾರಂತೆ ಗುರು. ಸೊ ಲೆಟ್ಸ್ ಹೋಪ್ ಮಾಡಮ್ಮ ಗ್ಲೇನ್ ಮ್ಯಾಕ್ಸ್ವೆಲ್ ಫಿಟ್ ಆಗಲಿ ಅಂತೇಳಿ. ಯಾಕೆಂದರೆ ಗ್ಲೇನ್ ಮ್ಯಾಕ್ಸ್ವೆಲ್ ಒಂದು ಬೆಂಕಿ ಪ್ಲೇಯರು. ಸೊ ನಾನು ನಿನ್ನೆ ಒಂದು ಇನ್ಸ್ಟಾಗ್ರಾಮಲ್ಲಿ ಒಂದು ರೀಲ್ ಮಾಡಿದೆ ಗ್ಲೇನ್ ಮ್ಯಾಕ್ಸ್ವೆಲ್ ಇಂಜುರಿ ಬಗ್ಗೆ. ಆದರೆ ಆ ಒಂದು ಕಾಮೆಂಟ್ ಬಾಕ್ಸಲ್ಲಿ ಆಲ್ಮೋಸ್ಟ್ 90% RCB ಫ್ಯಾನ್ಸ್ ಕಾಮೆಂಟ್ ಮಾಡಿದ್ರು, ಗುರು ಇದು ಸ್ಯಾಡ್ ನ್ಯೂಸ್ ಅಲ್ಲ, ಇದು RCBಗೆ ಗುಡ್ ನ್ಯೂಸು, ಅವನಿದ್ರೆ ಏನು ಕಿತ್ತಾಗ್ತಾನೆ ಅಂತೇಳಿ ಕಾಮೆಂಟ್ ಮಾಡಿದ್ರು. ಎಸ್, ನಾನು ಅಗ್ರಿ ಮಾಡ್ತೀನಿ. ಪ್ರತಿಯೊಬ್ಬ RCB ಫ್ಯಾನ್ ಗ್ಲೇನ್ ಮ್ಯಾಕ್ಸ್ವೆಲ್ ಅವರ ಬ್ಯಾಟಿಂಗ್ ಪರ್ಫಾರ್ಮೆನ್ಸ್ ನೋಡಿಸಿ ಡಿಸಪಾಯಿಂಟ್ಮೆಂಟ್ ಆಗಿದ್ದಾರೆ. ಎಸ್, ಡೆಫಿನೆಟ್ಲಿ ನನ್ನ ಪ್ರಕಾರ ಗ್ಲೇನ್ ಮ್ಯಾಕ್ಸ್ವೆಲ್ ಕಮ್ ಬ್ಯಾಕ್ ಮಾಡೇ ಮಾಡ್ತಾರೆ. ಆ ಥರ ಬೆಂಕಿ ಪ್ಲೇಯರು ಲಾಸ್ಟ್ ವರ್ಷ ಫೈರ್ ಆಗಿ ಬ್ಯಾಟಿಂಗ್ ಮಾಡಿದ್ರು, ಅವಾಗ ನಾವು ಮ್ಯಾಕ್ಸಿ ಅಂತ ಜಾಸ್ತಿ ಸಪೋರ್ಟ್ ಮಾಡ್ತಿದ್ವಿ. ಸೊ ಈಗ ಸ್ವಲ್ಪ ಬ್ಯಾಡ್ ಆಗಿ ಫಾರ್ಮ್ ನಡೀತಿದೆ, ಈಗ ಸಹ ಸಪೋರ್ಟ್ ಮಾಡಲೇಬೇಕಾಗುತ್ತೆ. ನಮ್ಮ ಪ್ಲೇಯರ್ ನಾವೇ ಬ್ಯಾಕ್ ಮಾಡಲೇಬೇಕಾಗುತ್ತೆ ಗುರು. ನೆಕ್ಸ್ಟು ನಾಳೆಯ ಮ್ಯಾಚು RCB ವರ್ಸಸ್ SRH. ಈ ಮ್ಯಾಚಲ್ಲಿ ನಮ್ಮ RCBಯ ಪರ್ಫೆಕ್ಟ್ ಪ್ಲೇಯಿಂಗ್ 11 ಯಾವ ರೀತಿ ಇರುತ್ತೆ? ಇಲ್ಲಿ ಮಾತ್ರ ಓಪನಿಂಗ್ ಮಾಡ್ತಾರೆ ಕ್ಯಾಪ್ಟನ್ ಫಾಫ್ ಡು ಪ್ಲೆಸರ್ ಮತ್ತು ವಿರಾಟ್ ಕೊಹ್ಲಿ ಅವರು ಓಪನಿಂಗ್ ಮಾಡ್ತಾರೆ. ಬಟ್ ನನ್ನ ಪ್ರಕಾರ ವಿರಾಟ್ ಕೊಹ್ಲಿ ಅವರು ನಂಬರ್ 3 ಬರಬೇಕು. ವಿಲ್ ಜಾಕ್ಸ್ ಅವರು ಓಪನಿಂಗ್ ಮಾಡಿದ್ರೆ ಚೆನ್ನಾಗಿರುತ್ತೆ ಗುರು. ಯಾಕೆಂದರೆ ವಿಲ್ ಜಾಕ್ಸ್ ಅವರು ಬೆಂಕಿ ಪ್ಲೇಯರು, ಒಡಿಬೇಡಿ ಪ್ಲೇಯರು. ಇಫ್ ಸಪೋಸ್ ಪವರ್ ಪ್ಲೇ ತಾನಿದ್ರೆ ಡೆಫಿನೆಟ್ ಆಗಿ ಒಂದು ಒಳ್ಳೆ ಸ್ಕೋರ್ನ ಸೆಟ್ ಮಾಡಬಹುದು. ಅದ್ರಗೋಸ್ಕರನೇ ನಾನಿಲ್ಲಿ ಪಿಕ್ ಮಾಡ್ತೀನಿ ಫಾಫ್ ಮತ್ತು ವಿಲ್ ಜಾಕ್ಸ್ ಓಪನಿಂಗ್ ಮಾಡಬೇಕು ಮತ್ತು ನಂಬರ್ 3ಯಲ್ಲಿ ವಿರಾಟ್ ಆಡಬೇಕು. ಸೊ ಈ ಮಾತಿಗೆ ಯಾರು ಅಗ್ರಿ ಮಾಡ್ತೀರಾ ಕಾಮೆಂಟ್ ಮಾಡಿ. ನೆಕ್ಸ್ಟ್ ಆಸ್ ಇಟ್ ಈಸ್ ಸೇಮ್ 11 ಇರುತ್ತೆ. ಇಲ್ಲಿ ಮಾತ್ರ ಗ್ಲೇನ್ ಮ್ಯಾಕ್ಸ್ವೆಲ್ಗೆ ಇಂಜರಿ ಆಗಿಂತ ಒಂದು ನ್ಯೂಸ್ ಬರ್ತಾ ಇದೆ. ಇಫ್ ಸಪೋಸ್ ಅವರು ಬಂದಿಲ್ಲಪ್ಪ ಅಂದರೆ ಇವರ ಪ್ಲೇಸ್ಗೆ ಡೆಫಿನೆಟ್ ಆಗಿ ಅಲ್ಲಿ ಬಾಲಿಂಗ್ ಡಿಪಾರ್ಟ್ಮೆಂಟಲ್ಲಿ ಫೈರ್ ಆಗಿರಬೇಕಂದ್ರೆ ಅಲ್ಲಿ ಮಾತ್ರ ಲೂಕಿ ಫರ್ಗ್ಯೂಸನ್ ಆಡಿಸ್ಬೇಕು ಗುರು. ಇಫ್ ಸಪೋಸ್ ಲೂಕಿ ಫರ್ಗ್ಯೂಸನ್ ಬಂದರೆ
ಲೂಕಿ ಫರ್ಗ್ಯೂಸನ್ ಮತ್ತು ರೀಸ್ ಟೋಪ್ಲರ್ ಫೈರ್ ಆಗಿ ಬಾಲಿಂಗ್ ಪರ್ಫಾರ್ಮೆನ್ಸ್ ಕೊಡ್ತಾರೆ ಮತ್ತು ನಮ್ಮ RCB ಟೀಮು ಬಾಲಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಫೈರ್ ಆಗಿ ಕಾಣುತ್ತೆ. ಸೊ ನಿಮ್ಮ ಪ್ರಕಾರ RCB ಪರ್ಫೆಕ್ಟ್ ಪ್ಲೇಯಿಂಗ್ 11 ಯಾವ ರೀತಿ ಇರಬೇಕಂತ ಪ್ರತಿಯೊಬ್ಬರು ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋ ಬರುತ್ತೆ RCB ವರ್ಸಸ್ SRH. ಈ ಮ್ಯಾಚ್ ಅಲ್ಲಿ ಮ್ಯಾಚ್ ಅಪ್ ಯಾರ ಮ್ಯಾಚ್ ಅಪ್ ಇದೆ ಮತ್ತು ಪಿಚ್ ರಿಪೋರ್ಟ್ ಫೈನಲಿ ಯಾವ ಟೀಮು ಗೆಲ್ಲುತ್ತೆ ವಿಡಿಯೋ ಬರುತ್ತೆ. ಸೊ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡಿ ಆಲ್ ನೋಟಿಫಿಕೇಶನ್ ಆನ್ ಮಾಡಿ ಇಟ್ಟುಕೊಳ್ಳಿ ಗುರು. ಸೊ ಇದು ಗುರು ವಿಡಿಯೋ. ಈ ಒಂದು ವಿಡಿಯೋ ಎಷ್ಟಿದ್ರೆ ವಿಡಿಯೋ ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.